ಭ್ರೂಣಲಿಂಗ ಪತ್ತೆ, ಗರ್ಭಪಾತ ಜಾಲಕ್ಕೆ ಡಿಕಾಯ್ ಬಲೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಯಶಸ್ವಿ. ಅಕ್ರಮವಾಗಿ ಗರ್ಭಿಣಿಯನ್ನ ಕರೆತಂದು ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವಾಗಿದ್ರೆ ಗರ್ಭಪಾತ ಮಾಡಿಸುವ ದಂಧೆಯಲ್ಲಿ ತೊಡಗಿದ್ದ ಜಾಲವನ್ನ ಭೇದಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿ ಡಿಕಾಯ್ ಬಲೆ ಬೀಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಜಯಲಕ್ಷ್ಮಿ ಎಂಬ ಏಜೆಂಟ್ ಮೂಲಕ ಗರ್ಭಿಣಿಯನ್ನ ಚಿಂತಾಮಣಿಯ ಕೇಂದ್ರವೊಂದಕ್ಕೆ ಕರೆತರಲಾಗುತ್ತಿತ್ತು. ಭ್ರೂಣಲಿಂಗ ಪತ್ತೆ ಹಾಗೂ ಗರ್ಭಪಾತಕ್ಕಾಗಿ ಏಜೆಂಟ್ 35,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಕಾರ್ಯಾಚರಣೆ ವೇಳೆ ಆಡಿಯೋ ರೆಕಾರ್ಡಿಂಗ್ ಹಾಗೂ ಏಜೆಂಟ್ ಬ್ಯಾಗ್ನಲ್ಲಿದ್ದ ಗರ್ಭಪಾತದ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಬೆಟ್ಟಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿದ ಮಾಹಿತಿಯಂತೆ ಬೆಂಗಳೂರು ಹಾಗೂ ಮಂಡ್ಯ ಭಾಗದಿಂದ ಗರ್ಭಿಣಿಯರನ್ನ ಕರೆತಂದು ಚಿಂತಾಮಣಿಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಗರ್ಭಪಾತ ಮಾಡಿಸಲಾಗುತ್ತಿದೆ ಎಂಬ ಗೌಪ್ಯ ಮಾಹಿತಿ ಲಭಿಸಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ರಾಜ್ಯ ಪಿಎನ್ಡಿಟಿ ವಿಭಾಗದ ಅಧಿಕಾರಿ ಶೋಭಾ ಅವರ ಸಹಕಾರದೊಂದಿಗೆ ಕಳೆದ 1 ವಾರದಿಂದ ರಹಸ್ಯ ಯೋಜನೆ ರೂಪಿಸಲಾಗಿತ್ತು. ತಂಡದವರು ಒಬ್ಬರು ಮಹಿಳೆಯನ್ನ ನಕಲಿ ಗರ್ಭಿಣಿಯಾಗಿ ಸಿದ್ಧಗೊಳಿಸಿ ಏಜೆಂಟ್ ಜಯಲಕ್ಷ್ಮಿಯನ್ನ ಸಂಪರ್ಕಿಸಿದ್ದರು. ಏಜೆಂಟ್ 35,000 ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟು ಗರ್ಭಿಣಿಯನ್ನ ಕಾರಿನಲ್ಲಿ ಚಿಂತಾಮಣಿಗೆ ಕರೆತಂದಿದ್ದಳು. ಆದರೆ ಅಧಿಕಾರಿಗಳು ಬೆನ್ನಟ್ಟಿರುವ ಸುಳಿವು ಸಿಗುತ್ತಿದ್ದಂತೆ ಚಿಂತಾಮಣಿಯ ಕೇಂದ್ರದಲ್ಲಿದ್ದವರು ಸ್ಕ್ಯಾನಿಂಗ್ ಮಾಡಲು ನಿರಾಕರಿಸಿ ವಾಪಸ್ ಕಳುಹಿಸಿ ಯತ್ನಿಸಿದರು. ತಕ್ಷಣ ಜಾಗೃತರಾದ ಅಧಿಕಾರಿಗಳು ಹಾಗೂ ಪೊಲೀಸರು ಏಜೆಂಟ್ ಹಾಗೂ ಆಕೆಯೊಂದಿಗಿದ್ದವರನ್ನ ತಡೆದು ವಿಚಾರಣೆಗೆ ಒಳಪಡಿಸಿದರು. ಏಜೆಂಟ್ ಜೊತೆ ನಡೆಸಿದ ದೂರವಾಣಿ ಸಂಭಾಷಣೆಯ ಆಡಿಯೋ ರೆಕಾರ್ಡ್ಗಳು, ಗರ್ಭಿಣಿಯರ ಹೇಳಿಕೆಗಳು ಮತ್ತು ಆಕೆಯ ಬ್ಯಾಗ್ನಲ್ಲಿ ದೊರೆತ ಗರ್ಭಪಾತದ ಮಾತ್ರೆಗಳನ್ನು ಸಾಕ್ಷ್ಯವಾಗಿ ಇಟ್ಟುಕೊಂಡು ಪೊಲೀಸ್ ಠಾಣೆಗೆ ದೂರು ನೀಡಲಾಗುತ್ತಿದೆ. ಈ ಪ್ರಕರಣದ ಹಿಂದೆ ಯಾವ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಅಥವಾ ವೈದ್ಯರ ಸಹಕಾರವಿದೆ ಎಂಬುದರ ಕುರಿತು ರಿವರ್ಸ್ ಇನ್ವೆಸ್ಟಿಗೇಷನ್ ಹಿಮ್ಮುಖ ತನಿಖೆ ನಡೆಸಲಾಗುತ್ತಿದೆ. ತನಿಖೆಯ ನಂತರ ಈ ಜಾಲದಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಡಾ ಬೆಟ್ಟಸ್ವಾಮಿ ತಿಳಿಸಿದ್ದಾರೆ. ಯಾವ ರೀತಿ ಹೇಳಿದರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ಏನು ಹೇಳಿದ್ದಾರೆ. ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಹತ್ರ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇಟ್ಕೊಂಡು, ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ ಇವರು ಮಹಿಳೆಯರನ್ನ ಕರ್ಕೊಂಡು ಬಂದು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎಸಗ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದಾರೆ. ಆಮೇಲೆ ಆ ಮಹಿಳೆನ ಅವ್ರ ಮೇಲೆ ಇವಾಗ ಯಾರು ಆ ಏಜೆಂಟ್ ಆಗಿ ವರ್ಕ್ ಮಾಡಿ ಕರ್ಕೊಂಡು ಬಂದಿದ್ರು ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವ್ರು ಏನು ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಹೇಳಿದರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ಏನು ಹೇಳಿದ್ದಾರೆ. ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಹತ್ರ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇಟ್ಕೊಂಡು, ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ ಇವರು ಮಹಿಳೆಯರನ್ನ ಕರ್ಕೊಂಡು ಬಂದು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎಸಗ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದಾರೆ. ಏನು ಆಸಲ್ಲ ಇದೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ನೀವು ಆರಾಮಾಗಿ ನಿಜ ಹೇಳ್ಬಿಟ್ಟಿದೆ. ನಿಮ್ಮ ಪಾಡಿ ನಿಮ್ಮ ಕಳಿಸ್ತಾರೆ, ಮಿಕ್ಕದವರು ನೋಡ್ತಿರ್ತಾರೆ ಮೇಡಮ್. ನನಗೂ ಗೊತ್ತಿಲ್ಲ, ನನಗೂ ಒಂದು ಫೋನ್ ಮಾಡಿ ಸಡನ್ನಾಗಿ ಕರೆದಿದೆ ನೋಡಿದ್ರು. ಇದು ನಾನು ಚಿಕ್ಕಬಳ್ಳಾಪುರಲ್ಲಿದ್ದೆ. ನೀವು ಫೋನ್ ಮಾಡಿದ ತಕ್ಷಣ ಮೇಡಮ್ ಫೋನ್ ಮಾಡಿದ ತಕ್ಷಣ ಫೋನ್ ತೆಗೆದು ನಾನು ಹೊಸದಾಗಿ ನನಗೆ ಯಾರು ದಿವಸ ಸ್ವಲ್ಪ ಎಲ್ಲ ತಿಳ್ಕೊಂಡು ಇವೆಲ್ಲ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಆಶ್ರಮದಲ್ಲ ಇವಾಗ ನಡೆಯೋದೇ ಇಲ್ಲ ಸರ್. ಇವರಿಗೆ ನೀವು ಇಲ್ಲಿಗೆ ಬಂದಿದ್ದೀರಿ, ಇನ್ನೂ ಬಂದಿರೋದ್ರಿಂದ ಬೆಂಗಳೂರಿಗೆ ತಂದು ಬೆಂಗಳೂರಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ ಅಂದರೆ ಹಂಗಾರೆ ಇನ್ನೂ ಸ್ಕ್ಯಾನಿಂಗೇ ಮಾಡಲ್ಲ ಅಲ್ಲ ಪಾಪ. ಹಿಂದೆ ಒಂದು ಮಾಹಿತಿ ಬರುತ್ತೆ,
ಮಾಹಿತಿ ನೋಡ್ಬಿಟ್ಟು ಈ ರೀತಿ ಒಬ್ಬರು ಇಲ್ಲಿಂದ ಎಲ್ಲ ಮಕ್ಕಳುಗಳನ್ನ ಇದು ಗರ್ಭಿಣಿಯರನ್ನ ಕರ್ಕೊಂಡೋಗಿ, ಯಾರಿಗೆ ಬರೀ ಹೆಣ್ಣು ಮಕ್ಳು ಇರ್ತಾರೆ ಅಂಥ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಂದ ಆ ಕಡೆ ಎಲ್ಲೋ ಒಂದು ಕಡೆ ಇದನ್ನು ಗರ್ಭಪಾತ ಮಾಡ್ತಾಯಿದ್ದಾರೆ, ಲಿಂಗ ಪತ್ತೆ ಮಾಡಿಬಿಟ್ಟು ಹೆಣ್ಣಾಗಿದ್ದಲ್ಲಿ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ನಾವು ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ನಂಬರ್ನ ಆ ಏಜೆಂಟ್ನ ಅದು ಏಜೆಂಟ್ ನಂಬರ್ ಆಗಿರ್ತದೆ, ಆ ಏಜೆಂಟ್ನ ಸಂಪರ್ಕಿಸ್ಬಿಟ್ಟು ನಾವು ಒಂದು ಡೆಕಾಯ್ ಲೇಡಿನ ರೆಡಿ ಮಾಡ್ತೀವಿ. ಅಂದರೆ ಇನ್ನೊಂದು ಗರ್ಭಿಣಿನ ನಾವು ರೆಡಿ ಮಾಡ್ತೀವಿ. ಲಿಂಗ ಪತ್ತೆ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿದೆ, ನಾವು ಇಂಥವ್ರಿಗೆ ಮಾಡಿಕೊಡ್ಬೇಕು ಅಂತ. ಆ ಮಹಿಳೆನ ನಾವು ರೆಡಿ ಮಾಡುವಂಥದ್ದಂಗೆ ಅವ್ರ ಮನವೊಲಿಸಿರ್ತೀವಿ. ಈ ಥರದ್ದು ನಾವೊಂದು ಆಪ್ರೇಷನ್ ಮಾಡ್ತಾಯಿದ್ವಿ, ಅದು ನೀವು ಸಮ್ಮತಿಸಿದ್ರೆ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ಅವ್ರು ಒಪ್ಕೊಳ್ತಾರೆ, ನಾನು ಬರ್ತೀನಿ ಸರ್, ಅದೇನಾರು ಆಗಲಿ ಅಂತ ತಡೆಗಟ್ಟೋಣ ಅಂತ ಹೇಳ್ಬಿಟ್ಟು. ಅವ್ರಿಗೂ ಒಂದು ಹೆಣ್ಮಗು ಇರ್ತದೆ ಕ್ಲಿಯರಾಗಿ. ಸೊ ಹಂಗಾಗಿ ಅವ್ರು ಒಪ್ಕೊಂಡ ಮೇಲೆ ನಾವು ಇದನ್ನು ಅವ್ರನ್ನ ಮನವೊಲಿಸಿದ ಮೇಲೆ ನಾವು ಪುನಃ ಈ ಯಂಗ್ಸನ್ನ ನಾವು ಸಂಪರ್ಕಿಸ್ತೀವಿ. ಹಿಂಗೆ ನಮ್ಮವ್ರಿಗಿದೆ, ನೀವು ಎಷ್ಟು ಕೇಳಿದ್ರು ಕೊಡ್ತೀವಿ, ಆದಷ್ಟು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಾಗ, ಆಯಿತು ನಾನು ಮಾಡಿಕೊಡ್ತೀನಿ, ನನಗೆ ಒಂದು 35,000 ರೂಪಾಯಿ ದುಡ್ಡು ಕೊಡಬೇಕು, ಹಾಗೂ ನಾನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅವ್ರು ಮಾತ್ರ ಬರಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ನಾವು ಒಪ್ಕೊಂಡು ಇವತ್ತಿನ ಡೇಟ್ ಕೊಟ್ಟಿರ್ತಾರೆ, ಇವತ್ತಿನ ಡೇಟ್ನಲ್ಲಿ ಅವ್ರನ್ನ ನಾನು ಬೆಂಗಳೂರಿನಲ್ಲಿ ಹತ್ಕೊಳ್ತೀನಿ, ನೀವು ಬೆಂಗಳೂರಿಗೆ ಬಂದು ಆ ಯಂಗ್ಸ್ನ ಬಿಡಿ ಅಂತ ಹೇಳಿರ್ತಾರೆ. ಸೊ ನಾವೇನು ಹೇಳಿರ್ತೀವಿ, ಇದು ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗೋದಾದರೆ ಆ ಮಹಿಳೆ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡು ಹೋಗಿ ಅವ್ರನ್ನ, ನೀವೇ ಆ ಮಹಿಳೆ ಅಲ್ಲಿ ಕಾರ್ನಲ್ಲಿ ಹತ್ಕೊಂಡ್ಬಿಟ್ಟು ಇದರಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಅಂತ ಕರ್ಕೊಂಡು ಬರ್ತಾರೆ. ಚಿಂತಾಮಣಿಗೆ ಕರ್ಕೊಂಡು ಬಂದಮೇಲೆ ನಮ್ಮನ್ನು ಅಲ್ಲೇ ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಈ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಇಲ್ಲಿ ಯಾರೋ ಇವರು ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪ ಹೊತ್ತು ಅವ್ರನ್ನ ಇಟ್ಕೊಂಡಿದ್ದು, ನಾವು ಇವತ್ತು ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನಾವು ಇಮಿಡಿಯೇಟ್ ಯಾರು ಮಹಿಳೆ ಇದ್ರು ಆ ಮಹಿಳೆ ವಾಪಸ್ಸು ಇಬ್ಬರು ಗರ್ಭಿಣಿಯರನ್ನು ಕರ್ಕೊಂಡು ಹೋಗ್ತಾ ಇದ್ವಿ, ವಾಪಸ್ಸು ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಆ ಗರ್ಭಿಣಿಯರನ್ನು ಹಿಡ್ಕೊಂಡು ಬಂದ್ಬಿಟ್ಟು ಬಂದಿದ್ದು ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ರು, ನಾವೊಂದು ಡೆಕಾಯಿನ ಕಳಿಸಿದ್ದು, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರು ಇದ್ದರು, ಆ ಹೆಸರೆಲ್ಲ ಹೇಳೋದು ಬೇಡ. ಸೊ ಆ ಮಹಿಳೆಗೂ ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಅವರು ನಮ್ಮನ್ನು ಇಲ್ಲಿಗೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು